ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಸಂಡೇ, ಸೊ ಹಾಗಾಗಿ ಇವತ್ತು ಒನ್ ಡೇ ಟ್ರಿಪ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಇವತ್ತು ನನ್ನ ಮಗನ ಬರ್ತ್ಡೇ ಕೂಡ, ಸೊ ಹಾಗಾಗಿ ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಆದಿಚುಂಚನಗಿರಿ ಮಂಡ್ಯ ಡಿಸ್ಟ್ರಿಕ್ನಲ್ಲಿ ನೆಲಮಂಗಲದ ರೂಟಲ್ಲಿ ಹೋಗಬೇಕು. 112 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಹೋಗೋದಕ್ಕೆ. ಹಾಗೆ 2 hours ಆಗುತ್ತೆ ಹೋಗೋದಕ್ಕೆ. ಸೊ ಇವಾಗ ನಾವು 5 ಗಂಟೆ ಆಗಿದೆ, ಇವಾಗ ಬಿಡ್ತಾ ಇದ್ದೀವಿ. 5 ಗಂಟೆಗೆ ಬಿಟ್ಟರೆ 7 ಗಂಟೆಗೆ ರೀಚ್ ಆಗ್ತೀವಿ. ಸನ್ಸೆಟ್ಟು ಕ್ಯಾನ್ಸಲ್ ಆಯಿತು. ಸನ್ರೈಸ್ ನೋಡಬೇಕು ಅಂದ್ಕೊಂಡ್ವಿ. ಇಲ್ಲಿ ನೋಡಿದ್ರೆ 5 ಗಂಟೆ ಈಗಾಗಲೇ ಆಗೋಗಿದೆ. ನೋಡೋಣ ಸಿಗುತ್ತೋ ಇಲ್ವೋ ಸನ್ರೈಸ್, ಗೊತ್ತಿಲ್ಲ. ಸೊ ಇವಾಗ ಹೊರಟಿದ್ದೀವಿ. ಐದು ಗಂಟೆ ಕರೆಕ್ಟನ್ನ 5 ಇವಾಗ. ಜೈ ಗಣೇಶ್. ದುಬಾರಿ ಊಟ. 2 ವಡೆ, 2 ಇಡ್ಲಿ, 1 ವಡೆಗೆ 100 ರೂಪಾಯಿ. ಫ್ರೆಂಡ್ಸ್, ಇವಾಗ ನಾವು ಆದಿಚುಂಚನಗಿರಿಗೆ ಬಂದಿದ್ದೀವಿ. ನೋಡಿ ಮೆಟ್ಲುಗಳು ಹತ್ತಕ್ಕೆ ಕಾರ್ ಪಾರ್ಕಿಂಗ್ ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ. ಕ್ಲೈಮೇಟ್ ಅಂತೂ ಸೂಪರಾಗಿದೆ. ಮೋಡ ಮಳೆ ಬರೋ ಆಗಿದೆ, ಆದರೆ ತುಂಬ ತಣ್ಣಗಿದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಈ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಇದ್ದೀವಿ. ಹಾಗೆ ನೀವು ಕಾರ್ ಬೇಕಾದರೆ ದೇವಸ್ಥಾನದವರೆಗೂ ಹೋಗುತ್ತಂತೆ, ಬಟ್ ನಾವು ಇವತ್ತು ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. 100 ಮೆಟ್ಲಿದೆ ಅಷ್ಟೇ. ನೋಡಿ, ಎಲ್ಲರೂ ದೀಪಗಳನ್ನು ಹಚ್ತಾ ಇದ್ದಾರೆ. ಮೆಟ್ಲು ಅರಿಶಿನ ಕುಂಕುಮ ಹಚ್ಚಿ, ದೀಪ ಅಲ್ಲ, ಕರ್ಪೂರ ಹಚ್ತಾ ಇದ್ದಾರೆ. ಸೊ ಬನ್ನಿ ನಾವು ಇವಾಗ ಹತ್ಕೊಂಡು ಹೋಗೋಣ. ಸುಸ್ತಾಗೋದ ಹುಡುಗ, ನಮ್ಮನೆ ಹುಡುಗ ಸುಸ್ತಾಗೋದ. ನೋಡಿ ನಮ್ಮನೆ ಹುಡುಗ.
ಕಾಲಭೈರವೇಶ್ವರ. ಇಲ್ಲಿ ಸುಮಾರು ಆದಿಶಕ್ತಿ ದೇವಿಗಳನ್ನ ಸುತ್ತಲೂ ಗುಡಿಗಳಿದೆ. ಆಮೇಲೆ ಇಲ್ಲಿ ಒಂದು ಕೆಳಗಡೆ ನೀವು ಹೋಗಿ ನೋಡ್ಬೋದು, ಆದಿಶಕ್ತಿಯ ದೇವ್ರ ಮುಂದೆನೇ ಇನ್ನೊಂದಿದೆ, ಅದೊಂದು ಸ್ವಲ್ಪ ಅಂಡರ್ಗ್ರೌಂಡಲ್ಲಿದೆ. ಅದು ಆದಿ ಸ್ತಂಭಾಂಬಿಕಾ ದೇವಿ ಅಂತ ಒಂದು ದೇವರಿದೆ. ಅಲ್ಲಿ ಮದುವೆ ಆಗದೆ ಇರೋರು ಆಗಲಿ, ಮಕ್ಕಳಾಗದೇ ಇರೋರು, ಹಾಗೇ ನಿಮ್ಗೆ ಏನೇ ಕಷ್ಟಗಳಿದ್ರೂ ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋವಂಥದ್ದು. ನಿಮಗೆ ಇಲ್ಲಿಂದನೇ ತೋರಿಸ್ತೀನಿ, ವಿಡಿಯೋ ಎಲ್ಲ ಆನ್ ಮಾಡೋಂಗಿಲ್ಲ, ಬಟ್ ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ಕೆಳಗಡೆ ಇಳಿದು ಹೋದರೆ ಒಳಗಡೆ ಅಲ್ಲಿ ಆದಿಶಕ್ತಿ ದೇವರಿದ್ದಾರೆ. ಅಲ್ಲಿ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಆದಿಚುಂಚನ ಗಿರಿದೇವ ಭೈರವ, ಎಲ್ಲ ಭೈರವಂದು ಬೇರೆ ಬೇರೆ ಅವತಾರದಲ್ಲಿರುವಂಥ ಭೈರವೇಶ್ವರ ಸುತ್ತಲೂ ಪ್ರತಿಯೊಂದು ಕಂಬದಲ್ಲೂ ಮಾಡಿಟ್ಟಿದ್ದಾರೆ. ಬಾಗಿಲು ನೋಡಿ ಎಷ್ಟು ದೊಡ್ಡದಾಗಿರೋಂಥ ಬಾಗಿಲು. ಈ ಭಗವಾನ್ असं ग्रीन आहे. गवी मी होती. सेफ्टी करना है. ಈ ಬೆಟ್ಟದ ಮೇಲೆ ಹತ್ಕೊಂಡು ಬಂದಿದ್ದೀವಿ ನೋಡಿ. ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಬೆಟ್ಟ ಹತ್ತಬೇಕಾದ್ರೆ ಒಂದು ಸ್ವಲ್ಪ ಡೇಂಜರ್ ಇದೆ. ಮಕ್ಕಳೆಲ್ಲ ಕರ್ಕೊಂಡು ಬರಲೇಬೇಡಿ. ಇಲ್ಲಿ ಏನಿದ್ರು ಒಂದು ಸ್ವಲ್ಪ ದೊಡ್ಡವರೇ ಬರಬೇಕು. ಹತ್ತಿ ಇಳಿಯೋದಕ್ಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಇದ್ದವರೇ ಬರಬೇಕು. छोटे लेक तिथे लेक ಇದೆ का? ಹುಷಾರ ಹುಡುಗ ನೋಡು. ಏ ಸಣ್ಣ ಹುಡುಗನ ಹಿಡ್ಕೊಂಡ್ರಪ್ಪ, ಬಿದ್ರೆ ಆಮೇಲೆ ಅಷ್ಟೇ. ಫೋಟೋ ತೆಗಿ.
ನೀವು ಹೋಗಿ ಫ್ರೆಂಡ್ಸ್, ಬೆಟ್ಟ ಹತ್ತಿ ಇಳಿದಿದ್ದೀವಿ. ಒಳ್ಳೆ ಸಾಧನೆ ಅದು. ತುಂಬಾನೇ ಕಷ್ಟ, ಜಾರತ್ತೆ, ಹುಷಾರಾಗಿ ಹತ್ತಬೇಕು, ಇಳಿಬೇಕು. ಚಲ್ಮ ಇದು 2ನೇ ಬೆಟ್ಟ ಹತ್ತೋದಕ್ಕೆ. ಇವಾಗ ಮೊದಲು ಆ ಕಡೆ ಒಂದು ಬೆಟ್ಟ ಹತ್ತಿದ್ವಲ್ಲ, ಇವಾಗ ಇದು 2ನೇ ಬೆಟ್ಟ. ಇದು ನೋಡ್ಬೇಕು ಹೇಗಿದೆ ಅಂತ. ತುಂಬಾನೇ ಚೆನ್ನಾಗಿತ್ತು ಆ ಬೆಟ್ಟ. ಅಂದ್ರೆ ಒಂದು ಸ್ವಲ್ಪ ರಿಸ್ಕ್, ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಲೇಬೇಡಿ, ತುಂಬಾ ರಿಸ್ಕ್. ಅರಳಿ ಮರ ಹಾಗೆ ಬೇವಿನ ಮರ ಎರಡು ಜೊತೆಯಾಗಿ ಬೆಳೆದಿರುವಂಥದ್ದು ನೋಡಿ. ಗಂಗಾಧರೇಶ್ವರ ಟೆಂಪಲ್ ಇದು ದೇವಸ್ಥಾನ. ಅದ್ರ ಒಳಗಡೆಯಿಂದ ಹೋದರೆ ನಿಮಗೆ ಅಲ್ಲೊಂದು ನೋಡಿ, ಆ ಬೆಟ್ಟ ಜನ ಎಲ್ಲ ಕಾಣ್ತಾ ಇದ್ದಾರಲ್ಲ, ಆ ಬೆಟ್ಟದ ತುದಿ ಮೇಲೆ ಹೋದರೆ ಒಂದು ಗುಹೆ ಇದೆ. ಆ ಗುಹೆ ಒಳಗಡೆ ಒಂದು ಲಿಂಗನ ಸ್ಥಾಪನೆಯಾಗಿದೆ. ಸಿದ್ದೇಶ್ವರ ದೇವಸ್ಥಾನ. ಅದನ್ನ ನೋಡಿದ್ವಿ. ತುಂಬ ಡೇಂಜರ್ ಆಗಿದೆ, ತುಂಬಾ ಡೇಂಜರು. ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗೋದು ತುಂಬ ರಿಸ್ಕ್. ನೋಡಿ, ಇದು ಇನ್ನೊಂದು ಬೆಟ್ಟ ಹತ್ತಬೇಕು. ಹತ್ಕೊಂಡು ಬರೋಣ, ನೋಡೋಣ ಇದು ಹೇಗಿದೆ ಅಂತ. ಎಷ್ಟು ಒಂದು ಸ್ವಲ್ಪ ರಿಸ್ಕಿನೇ ಅನಿಸುತ್ತೆ. ಇದು ಮೆಟ್ಲಿದೆ, ನೋಡ್ಬೇಕು ಎಲ್ಲಿವರೆಗೂ ಮೆಟ್ಲಿದೆ ಅಂತ ಗೊತ್ತಿಲ್ಲ, ನೋಡೋಣ. ನೋಡಿ, ಇದೆಲ್ಲ ಮೆಟ್ಲಿದೆ ಇಲ್ಲಿ. ಇಲ್ಲಿ ನೋಡಿ, ಹುಡುಗ ಇದಾನಲ್ಲ, ಈ ಹುಡುಗನ ಬರ್ತಡೇ ಇವತ್ತು. ಇವನ್ಗೆ ಟ್ರೆಕ್ಕಿಂಗ್ ಮಾಡಿಸ್ತಾ ಇದೀವಿ. ಮನೆ ಬಿಟ್ಟು ಹೊರಗಡೆ ಎಲ್ಲೂ ಹೋಗಿಲ್ಲ ಇವನ್ಗೆ. ಇವತ್ತು ಬೆಟ್ಟ ಗುಡ್ಡ ಎಲ್ಲ ಹಚ್ಚಿ ಟ್ರೆಕ್ಕಿಂಗ್ ಮಾಡಿಸ್ತೀವಿ. ಬರ್ತಡೇ ದಿನ ಜೀವ ಜೊತೆ ಆಟ ಆಡಿಸ್ಬಿಡ್ತಾ ಇದ್ದಾರೆ ಇಲ್ಲಿ. ಜೀವದ ಜೊತೆ ಆಟ ಆಡಿಸ್ತಾ ಇದೀವಿ. ಜೀವದ ಬೆಲೆ ಗೊತ್ತಾಗ್ಲಿ ಅಂದ್ಬಿಟ್ಟು ಇವತ್ತು ಬೆಟ್ಟ ಗುಡ್ಡಕ್ಕೆಲ್ಲ ಕರ್ಕೊಂಡೋಗಿ ಟ್ರೆಕ್ಕಿಂಗ್ ಮಾಡಿಸ್ತಾ ಇದೀವಿ. ಸುಸ್ತು, ಮೆಟ್ಲು ಹತ್ತೋದಕ್ಕೆ ಸುಸ್ತು. ನೋಡಿ, ಇನ್ನೊಂದು ರೋಡೇನ ಇದರಲ್ಲಿ ಇಷ್ಟಕ್ಕೆ ಸುಸ್ತು. ಮರಾಠಿಯಲ್ಲಿ ಸುಸ್ತಾಗೆ, ನೋಡಿ ಹೇಗಿದೆ. ಇಂಗ್ಲಿಷ್ನಲ್ಲೂ ಕನ್ನಡದಲ್ಲೂ ಸುಸ್ತಾಗಿದೆ ಅಂತ ಹೇಳ್ತಾರೆ. ನೋಡಿ ಚಪ್ಪಡಿ ಕಲ್ ಹೇಗೆ ನಿಂತಿದೆ. ಚೋಟಿ ಬೇಕಾದಲ್ಲ ಮೂದಿ ಖಾನ ನಾಗೇಂದ್ರ. ಆದಿ ಚುಂಚನಗಿರಿ ಚಲ ಬಾ. రమేష్ అని బలుస్తాం మీద ಅಯ್ಯಪ್ಪ, ಅಯ್ಯೋ ಅಜ್ಜು ಕಿತ್ಕೋಬೋರಿ ವಿಡಿಯೋ ಕರ್ಮ. ಬೆಟ್ಟದಲ್ಲಿ ಬರೀ ಮೆಟ್ಲುಗಳಿದೆ. ಹತ್ತಿ ಸುಸ್ತಾಗೋಯ್ತು, ಅದಕ್ಕೆ ಕೂತ್ಕೊಂಡಿದ್ದೆ. ತುಂಬಾನೇ ಸುಸ್ತಾಗುತ್ತೆ. ಬರೀ ಮೆಟ್ಲೆ ಇದೆ, ಹತ್ಬೋದು. ಬಟ್ ತುಂಬ ಹೈಟ್ ಆಗಿರೋದ್ರಿಂದ ಮೆಟ್ಲುಗಳು ಸುಸ್ತು ಜಾಸ್ತಿ. ಅಲ್ಲಿ ಕೆರೆನೂ ಇದೆ ನೋಡಿ. ವ್ಯೂ ತುಂಬ ಚೆನ್ನಾಗಿದೆ. ನೋಡಿ, हाँ जाओ जा चल माँ चल ये जाती ये पोसिन मरಳು आमच्या पाय लागला असते की जारणं जास्त. रंगोली मग आमच्या बायकासमध्ये अजू कट्टे ही व्यू पॉइंट इज चढ मग फोन थोडा होत नाही का आमचं खाली जरा लोट होतं भिगी होते पायाला असं केलं तर भिगी होती बॅलन्स होती बॉडी हे दिसतं करून वाव व्यू देख रे व्यू ते दिसतं वाव
काय ते कतले सोन चलो पुढे जायचं काय पण वापर का इंदामर ತೂಕ ತಗೋಣ 30 ವಿದ್ಯಾರ್ಥಿಗಳಿಗೆ ಏನು 1% ಒಂದೇ ಕೋರಿಕೆ ಆಗಿರಬೇಕು ಬಸ್ಸಿನ ಕೋರ 20 ಮೇಲೆ 10 ನಿಮಿಷ ಅವಕಾಶ ಗೌರ್ಮೆಂಟ್ ಆರ್ಥಿಕ ಸಲ್ಲಿಸಿ ಅದನ್ನು ಕೊಟ್ಟು ಹೇಳ್ಕೊಳ್ಳಿ ಆಯ್ತಾ ಯಾಕೆ ಸರ್ ಅದು 50 ರೂಪಾಯಿ ಆಗುತ್ತೆ ಯಾರ ಹೆಸರಿಗೆ कसं मा ಮೇಲ್ಗಡೆ ಚೋಳರ ಸ್ತಂಭ ಅಂತ ಇದೆಯಂತೆ. ಅದ್ರ ಮೇಲೆ ನಾವಂತೂ ಹತ್ತಕ್ಕಾಗಲ್ಲ, ಹೆಂಗಸರು ಹೋಗೋದು ಕಡಿಮೆ. ಸೊ ಹಾಗಾಗಿ ಹೆಂಗಸರು ಹೋಗೋದು ತುಂಬಾ ಕಡಿಮೆ. ಈ ಹುಡುಗರು ಇವರೆಲ್ಲ ಹತ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದೆರಡು ಕಂಬಿ ಹಾಕಿದ್ದಾರೆ, ಅದನ್ನು ಹಿಡ್ಕೊಂಡು ಹತ್ಕೊಂಡು ಹೋಗಬೇಕು. ಮೇಲ್ಗಡೆ ಒಂದು ವ್ಯೂ ಕಾಣುತ್ತಂತೆ, ತುಂಬ ಚೆನ್ನಾಗಿದೆಯಂತೆ. ಮೇಲ್ಗಡೆ ಬೆಟ್ಟನೇ ಒಂದು ದೊಡ್ಡ ಬಂಡೆ ಇದೆಯಂತೆ, ಅದು ಚೋಳರ ಸ್ತಂಭ ಅಂತ ಕರೀತಾರೆ. ನೋಡಿ ಹೇಗಿದೆ, ಇದು ಕಾಡು ಪ್ರದೇಶ ಇದ್ದಂಗಿದೆ ಅಷ್ಟೇ, ಇನ್ನೇನೇನು ಇಲ್ಲ. ಅಲ್ಲಿ ಬೆಟ್ಟ ಅಷ್ಟೇ ಮೇಲಿರೋದು. ಕಷ್ಟ ಹತ್ತೋದು ನೋಡಿ, ಅಲ್ಲಿ ಎಷ್ಟು ಕಷ್ಟಪಟ್ಟು ಇಳ್ಕೊಂಡ್ ಬರ್ತಾ ಇದ್ದಾರೆ. ಹತ್ತು ಬಿಡ್ಬೋದು, ಇಳಿಯೋದು ಕಷ್ಟ. ಎದ್ರುಕೊಂಡು ಅಯ್ಯಪ್ಪ, ಅಂತೂ ಇಂತೂ ಬಂದ ಹುಡುಗ. ಈ ಕಡೆ ಬೇಕು. ಗೊಬ್ಬರದಲ್ಲಿ ಜಾಸ್ತಿ ಕಾರ್ತಿಕ್ ಇಳಿಯೋ, ಇಳಿಯ. ಅಲ್ಲಿ ಇಳಿಸ್ಬೇಕಾ? ತಿಲ್ಲ ಈ ಹೈಟ್ ಐಕಾ? ಕಷ್ಟನ ಹೋಗಕ್ಕೆ? ಹೌದು ಹೌದೌದು, ತುಂಬಾ ಕಷ್ಟ ಇದೆ. ಹತ್ತೋದು ಈಸಿ, ಇಳಿಯೋದು ಕಷ್ಟ. ಅಯ್ಯೋ ಮತ್ತೆ ಬೇಡವೇ ಬೇಡ ಬಿಡಿ, ಇಲ್ಲಿವರೆಗೂ ಹತ್ಬೋದು, ಅದ್ರ ಮೇಲೆ ಹತ್ತೋದು ಕಷ್ಟ. ಹಬ್ಬಾ, ಇಲ್ಲಿ ಊಟ ಕೂಡ ಬಡಿಸ್ತಾರೆ. ನಾವು ಇಲ್ಲಿ ಅನ್ನ, ರಸಮ, ಪಾಯಸ, ಹಾಗೆ
ಬೇಳೆ ಸಾಂಬಾರು ಕೂಡ ಬಡಿಸಿದ್ರು. ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದಾಗ ಊಟ ಮಾಡ್ಕೊಂಡು ಹೋಗಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ರೆಸ್ಟ್ ಕೂಡ ಇರೋದಿಲ್ಲ. ಅಂದರೆ ತಟ್ಟೆ ನೀವೇ ತೊಳಿಬೇಕು, ಇಡಬೇಕು. ಊಟನೂ ಆಯಿತು. ಆನ್ಲೈನ್ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ ನೋಡ್ಕೊಂಡು ಇವಾಗ ಮನೆಗೆ. ಇವಾಗ ಟೈಮ್ ಎಷ್ಟಮ್ಮ? 3:15. ಇವಾಗ ಮನೆಗೆ ಹೊರಟಿದೀವಿ. ನೋಡಿ ಫ್ರೆಂಡ್ಸ್, ಮನೆಲ್ಲ ಹೆಂಗಿದಾರೋ ಹಂಗೆ ಇದಾರೆ, ಫ್ರೆಶ್ ಆಗಿದ್ದಾರೆ. ಹೆಂಗಸರು ನೋಡಿ ಮೇಕಪ್ ಮಾಡ್ಕೊಂಡು ಹೆಂಗಾಗ್ಬಿಟ್ಟಿದ್ದಾರೆ. ಎಲ್ಲ ರಿಯಲ್ ಬಣ್ಣ ಬಂದ್ಬಿಟ್ಟಿದೆ ನೋಡಿ. ಮೇಕಪ್ ಎಲ್ಲ ಹೋಗ್ಬಿಟ್ಟು ಕಪ್ಪಗಾಗೋಗಿದೆ. ಬಿಸಿಲಿಗೆಲ್ಲ ಕಪ್ಪಗಾಗೋಗಿದೀವಿ. ಇಲ್ಲಾಂದ್ರೆ ಮೇಕಪ್ ಹೋಗಿದ್ದು ಕಪ್ಪಾಗಿರೋದು. ಕೆಂಪಗಾಗ್ಬಿಟ್ಟಿದೆ ಬಿಸಿಲಿಗೂ ಹೋಗಿ. ಮುಗೀತು ನಮ್ದು ಇವತ್ತು 1 ಡೇ ಟ್ರಿಪ್. 3 ಗಂಟೆ. ಇವಾಗ ಮನೆಗೆ ಹೋಗೋಷ್ಟರಲ್ಲಿ 5 ಗಂಟೆ ಆಗುತ್ತೆ. 2 ಅವರ್ಸ್ ಜರ್ನಿ. ಸೊ 1 ಡೇ ಟ್ರಿಪ್. ನನ್ನ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಶೇರ್ ಮಾಡಿಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ, ಪರವಾಗಿಲ್ಲ.
बदले जमाना औरों से पहले खुद को ये समझ